ಕೇರಳದಲ್ಲಿ ಖಾತೆ ತೆರೆಯುವುದಕ್ಕೆ ಬಿಜೆಪಿ ಹರಸಾಹಸ. ದಿಢೀರ್ ಮೋದಿ ಭೇಟಿ, ಅಲ್ಲಿನ ಸರ್ಕಾರವೇ ಸೈಡ್ಲೈನ್. ಬಿಜೆಪಿ ವಿರುದ್ಧ ಕೇರಳ ಗವರ್ಮೆಂಟ್ ಗರಂ. ಕೇರಳ ರಾಜ್ಯ ವಿಧಾನಸಭೆಗೆ ಇನ್ನೆರಡು ತಿಂಗಳಲ್ಲಿ ಚುನಾವಣೆ ಘೋಷಣೆಯಾಗಲಿದೆ. ಆದ್ರೆ ಅದಾಗಲೇ ಕೇರಳದಲ್ಲಿ ಈ ಸಲ ಖಾತೆ ತೆರೆಯುವುದಕ್ಕೆ ಬಿಜೆಪಿ ಹರಸಾಹಸ ಪಟ್ಟಿದೆ. ಅದಕ್ಕಾಗಿ ಬಿಜೆಪಿ ಹೆಣದ ತಂತ್ರ ಒಂದ ಎರಡ. ಪರಿಸ್ಥಿತಿ ಹೀಗಿರುವಾಗಲೇ ಇವತ್ತು ಪ್ರಧಾನಿ ಮೋದಿ ಕೇರಳಕ್ಕೆ ಎಂಟ್ರಿ ಕೊಟ್ಟಿದ್ದು ಅಲ್ಲಿನ ಸರ್ಕಾರವನ್ನೇ ಸೈಡ್ಲೈನ್ ಮಾಡಿದ್ದಾರೆ. ಇದು ಕೇರಳ ಗವರ್ಮೆಂಟ್ ಮತ್ತು ಕೇಂದ್ರ ಸರ್ಕಾರದ ಮಧ್ಯೆ ಭಾರಿ ಕಾಳಗಕ್ಕೆ ಕಾರಣವಾಗಿದೆ. ಹಾಗಾದ್ರೆ ಕೇರಳದಲ್ಲಿ ಅಸಲಿಗೆ ಏನಾಗ್ತಿದೆ? ಕೇರಳದಲ್ಲಿ ಖಾತೆ ತೆರೆಯುವುದಕ್ಕೆ ಬಿಜೆಪಿ ಮಾಡ್ತಿರೋ ಮಾಸ್ಟರ್ ಪ್ಲಾನ್ ಆದ್ರೂ ಏನ್ ಗೊತ್ತಾ? ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ. ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಪಂಚರಾಜ್ಯ ವಿಧಾನಸಭಾ ಚುನಾವಣೆಗೆ ದಿನಗಣನೆ ಶುರುವಾಗಿದೆ. ಆದ್ರೆ ಈ ಪಂಚರಾಜ್ಯಗಳ ಪೈಕಿ ಬಿಜೆಪಿಯ ಮೈನ್ ಟಾರ್ಗೆಟ್ ಲಿಸ್ಟ್ ನಲ್ಲಿ ಮೊದಲಿಗೆ ವೆಸ್ಟ್ ಬೆಂಗಾಲ್ ಇದ್ರೆ ಎರಡನೇ ಟಾರ್ಗೆಟ್ ಕೇರಳ ಇದೆ. ಆನಂತರದಲ್ಲಿ ತಮಿಳುನಾಡು, ಅಸ್ಸಾಂ ಮತ್ತು ಪುದುಚೇರಿಗಳಿವೆ. ಬಿಜೆಪಿಗೆ ಅಸ್ಸಾಂ ಮತ್ತು ಪುದುಚೇರಿಗಳನ್ನ ಗೆಲ್ಲೋದು ಸುಲಭದ ತುತ್ತಾಗಬಹುದೇನೋ. ಆದ್ರೆ ವೆಸ್ಟ್ ಬೆಂಗಾಲ್ ಮತ್ತು ಕೇರಳ ರಾಜ್ಯಗಳು ಕಬ್ಬಿಣದ ಕಡಲೆಗಳಾಗಿವೆ. ಹಾಗೆ ನೋಡಿದ್ರೆ ಈ ಎರಡು ರಾಜ್ಯಗಳಲ್ಲಿ ಬಿಜೆಪಿ ಇದುವರೆಗೆ ಖಾತೆ ತೆರೆದಿಲ್ಲ. ಆದ್ರೆ ಇತ್ತೀಚಿನ ಕೆಲ ಚುನಾವಣೆಗಳಲ್ಲಿ ಈ ಎರಡು ರಾಜ್ಯಗಳಲ್ಲಿ ಬಿಜೆಪಿ ತಕ್ಕ ಮಟ್ಟಿಗೆ ಸ್ಥಳೀಯ ಸಂಸ್ಥೆ ಚುನಾವಣೆಗಳಲ್ಲಿ ಮೈಲೇಜ್ ಸಾಧಿಸಿದೆ. ಹೀಗಾಗಿ ಈ ಸಲ ಖಾತೆ ತೆರೆದಿದ್ರೂ ಹೆಚ್ಚು ಸ್ಥಾನಗಳನ್ನ ಗೆಲ್ಲಬೇಕು ಅನ್ನೋ ಗುರಿಯನ್ನ ಬಿಜೆಪಿ ಇಟ್ಕೊಂಡಿದೆ. ಇದೇ ಕಾರಣಕ್ಕೆ ಪದೇ ಪದೇ ವೆಸ್ಟ್ ಬೆಂಗಾಲ್ ಮತ್ತು ಕೇರಳ ರಾಜ್ಯಗಳ ಕಡೆ ದಂಡು ದಾಳಿಯನ್ನ ಕಟ್ಕೊಂಡು ಬಿಜೆಪಿ ನಾಯಕರು ದಾಂಗುಡಿ ಇಡ್ತಿದ್ದಾರೆ. ಇದೇ ರೀತಿ ಇವತ್ತು ಕೇರಳದ ಕಡೆ ಮುಖ ಮಾಡಿದ್ದ ಪ್ರಧಾನಿ ಮೋದಿ ಅಲ್ಲಿನ ರಾಷ್ಟ್ರೀಯ ಹೆದ್ದಾರಿ 66ರ ಒಂದು ಭಾಗದ ಉದ್ಘಾಟನೆ ನಡೆಸಿ ಕೇರಳದಲ್ಲಿ ಬಿಜೆಪಿ ಪರ ಮತ ಸೆಳೆಯಲು ಮುಂದಾಗಿದ್ದಾರೆ. ಆದ್ರೆ ಇಲ್ಲಿ ವಿಚಿತ್ರ ಏನಂದ್ರೆ ಈ ರಾಷ್ಟ್ರೀಯ ಹೆದ್ದಾರಿ ಉದ್ಘಾಟನೆಗೆ ಕೇರಳದ ಲೋಕೋಪಯೋಗಿ ಸಚಿವ ಮೊಹಮ್ಮದ್ ರಿಯಾಜ್ ಅವರಿಗೆ ಬಿಜೆಪಿ ಆಹ್ವಾನವನ್ನೇ ಕೊಟ್ಟಿಲ್ಲ. ಆದ್ರೆ ಅಲ್ಲಿನ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ ರಾಜೀವ್ ಚಂದ್ರಶೇಖರ್ ಅವರಿಗೆ ಆಹ್ವಾನ ಕೊಟ್ಟಿರೋದು ಕೇರಳ ಗವರ್ಮೆಂಟ್ ನ ಕೆಂಗಣ್ಣಿಗೆ ಗುರಿಯಾಗಿದೆ. ಕೇಂದ್ರದ ಬಿಜೆಪಿ ನಾಯಕರು ಪ್ಯೂರ್ಲಿ ಪಾಲಿಟಿಕ್ಸ್ ಮಾಡ್ತಿದ್ದಾರೆ. ಕೇರಳದ ಜನರನ್ನ ಮಂಗ ಮಾಡಿ ತಮ್ಮತ್ತ ಸೆಳೆಯಲು ಯತ್ನಿಸುತ್ತಿದ್ದಾರೆ ಅನ್ನೋ ಮಾತುಗಳು ಕೇಳಿ ಬರುತ್ತಿವೆ. ಅಷ್ಟೇ ಅಲ್ಲ, ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಕೇರಳ ರಾಜ್ಯದಲ್ಲಿ ನಡೆಯಲಿರುವ ವಿವಿಧ ಅಭಿವೃದ್ಧಿ ಯೋಜನೆಗಳ ಉದ್ಘಾಟನೆಯನ್ನು ಬಹಿಷ್ಕರಿಸಲು ಕೇರಳ ಸರ್ಕಾರ ನಿರ್ಧರಿಸಿದೆ. ಇನ್ನ ಈ ಬಗ್ಗೆ ರಿಯಾಕ್ಟ್ ಮಾಡಿರೋ ಕೇರಳ ಬಿಜೆಪಿ ರಾಜ್ಯಾಧ್ಯಕ್ಷ ರಾಜೀವ್ ಚಂದ್ರಶೇಖರ್ ಮುಖ್ಯಮಂತ್ರಿಯ ಅಳಿಯ ಅಥವಾ ಇತರೆ ಯಾವುದೇ ಕುಟುಂಬ ಸದಸ್ಯರನ್ನ ಆಹ್ವಾನಿಸಬೇಕೆಂದು ಶಿಷ್ಟಾಚಾರದಲ್ಲಿ ಉಲ್ಲೇಖಿಸಿಲ್ಲ ಎಂದಿದ್ದಾರೆ. ಆದ್ರೆ ಇಲ್ಲಿ ರಿಯಾಜ್ ಲೋಕೋಪಯೋಗಿ ಸಚಿವ, ಆದ್ದರಿಂದ ಅವರನ್ನು ಆಹ್ವಾನಿಸಬೇಕಿತ್ತು ಅಂತೇಳಿ ಸಿಪಿಐಎಂ ಹೇಳಿದೆ. ಇನ್ನ ಕೇರಳ ಸರ್ಕಾರದ ಅಬಕಾರಿ ಸಚಿವ ಎಂಬಿ ರಾಜೇಶ್ ಕೂಡ ಈ ಬಗ್ಗೆ ರಿಯಾಕ್ಟ್ ಮಾಡಿದ್ದು ಲೋಕೋಪಯೋಗಿ ಸಚಿವರನ್ನ ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸದಿರುವುದು ಕೇರಳಕ್ಕೆ ಮಾಡಿದ ಅವಮಾನ ಅಂತ ಹೇಳಿದ್ದಾರೆ. ಅಷ್ಟೇ ಅಲ್ಲ, ಈ ಹಿಂದೆ ಪ್ರಧಾನಿ ಮೋದಿ ಕೇರಳಕ್ಕೆ ಭೇಟಿ ನೀಡಿದ ವೇಳೆ ಭದ್ರತಾ ಸಿಬ್ಬಂದಿ ಗುರುತಿನ ಪರಿಶೀಲನೆಗಾಗಿ ಆಧಾರ್ ಕಾರ್ಡ್ ತೋರಿಸಲು ಕೇಳಿದ ತಮ್ಮ ಕಹಿ ಅನುಭವವನ್ನ ವಿವರಿಸಿದ್ದಾರೆ. ನಿಮ್ಗೆ ಗೊತ್ತಿರಲಿ, ಕೇರಳದಲ್ಲಿ ಬಿಜೆಪಿ ಸಿಪಿಐಎಂ ಸಂಬಂಧವಿದೆ ಅಂತೇಳಿ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಆರೋಪಿಸಿದ ಬೆನ್ನಲ್ಲೇ ಈ ಬೆಳವಣಿಗೆ ನಡೆಯುತ್ತಿದೆ. ಬಿಜೆಪಿ ಸಿಪಿಐಎಂ ನಾಯಕರುಗಳು ಪರಸ್ಪರ ವಾಕ್ಸಮರದಲ್ಲಿ ತೊಡಗಿದ್ದಾರೆ. ಹಾಗಾದ್ರೆ ಕೇರಳದಲ್ಲಿ ಖಾತೆ ತೆರೆಯುವುದಕ್ಕೆ ಕೇಂದ್ರ ಬಿಜೆಪಿ ನಾಯಕರು ಈ ಪಾರ್ಟಿ ರಾಜಕೀಯ ಮಾಡೋದಾ? ಇಂಥ ಗಿಮಿಕೆಗಳಿಂದ ಕೇರಳದಲ್ಲಿ ಬಿಜೆಪಿ ತನ್ನ ಸೀಟುಗಳ ಸಂಖ್ಯೆಯನ್ನ ಹೆಚ್ಚಿಸಿಕೊಳ್ಳುತ್ತಾ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.